ಸ್ನೇಹಿತರೆ, ಮಳೆಗಾಲದ ಸ್ಪೆಷಲ್ ಅಡುಗೆ ಕರಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕರಳೆನ ಈಗ ಚಿಕ್ಕದಾಗೆಲ್ಲ ಈ ಥರ ಸಣ್ಣದಾಗಿ ಹಚ್ಚಿ 3-4 ಸಲ ಚೆನ್ನಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿರಬೇಕು. ಹಿಂದಿನ ದಿನವೇ ಈ ಕಾಳನ್ನೆಲ್ಲ ನೆನೆಸಿರಬೇಕು. ಒಂದಿನ ರಾತ್ರಿ ಕಡಲೆಕಾಳು ಮತ್ತು ಅವರೆಕಾಳು, ಇದು ಅವರೆಬೇಳೆ. ಸಾರು ಮಾಡೋಕ್ಕೆ ಮೊದಲನೇ ಸ್ಟೆಪ್ಪು ನೆನೆಸಿಟ್ರ ಕಾಳು ಮತ್ತು ಕರಳೆನ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಬೇಕಾಗತ್ತೆ. ಹಲಸಂದಿ ಕಾಳು ಕೂಡ ಹಾಕಬೇಕು. ಇದನ್ನೇನು ರಾತ್ರಿ ನೆನೆಯೋದು ಬೇಡ, ಇವಾಗ ಡೈರೆಕ್ಟಾಗಿ ಹೀಗೆ ಹಾಕ್ಬೇಕು ಕುಕ್ಕರ್. ಎಲ್ಲ ಒಂದು 100-150 ಗ್ರಾಮ್ ತೊಗೊಂಡಿದ್ದೀವಿ. ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀವಿ ಸಾರು, ಅದಕ್ಕೆ ಕಾಳುಗಳೆಲ್ಲ 100 ಗ್ರಾಮ್ 150 ಗ್ರಾಮ್ ತೊಗೊಂಡಿದ್ದೀವಿ. ಇದು ಕಾಳುಗಳು ಮತ್ತು ಕರಳೆ ಎರಡೂ ಇವಾಗ ನಾವು ಕುಕ್ಕರ್ನಲ್ಲಿ 4 ವಿಷಲ್ ಕೂಗಿಸ್ಬೇಕು. ಉಪ್ಪೇನು ಹಾಕೋದು ಬೇಡ, ಹೀಗೇನೆ ಬೇಯಿಸ್ಕೊಳ್ಳೋಣ. ಕರಳೆ ಎಲ್ಲ ಬೇಯೋ ಅಷ್ಟರಲ್ಲಿ ನಾವು ಸಾಂಬಾರು ಪೌಡರು ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಈ ಥರ ಬಾಣಲಿನಲ್ಲಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಹೀಗಿದ್ದರೆ ರುಚಿ ಚೆನ್ನಾಗಿರುತ್ತೆ. ಇವಾಗಲೇ ಇಲ್ಲಿ 3 ಕಾಳು ಬೇಯಿಸಿದ್ದೀವಿ, ಕಡಲೆಕಾಳು, ಅವರೆಕಾಳು ಮತ್ತು ಹಲಸಂದಿ ಕಾಳು. ಇದ್ರ ಜೊತೆ ಇನ್ನು ಮತ್ತೆ 2 ಕಾಳು ಹಾಕೋಣ, ಆಮೇಲೆ ತರಕಾರಿನೂ ಹಾಕೋಣ. ಇವಾಗ ಹುರ್ಕೊಂಡಿರೋದು ಸಾಂಬಾರು ಪೌಡರು, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹುರಿದಿದ್ವಲ್ಲ, ಅದನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಇವಾಗ ಇದಕ್ಕೆ ಸೇರಿಸೋಣ. ಅದು ಖಾರ ನಿಮಗೆ ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ಇದು ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದಕ್ಕೆ 4 ಟೇಬಲ್ ಸ್ಪೂನು ನಾವು ಸಾಂಬಾರು ಪೌಡರ್ ಹಾಕಿದ್ದೀವಿ, ಆಮೇಲೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀವಿ. ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಟೋಟಲ್ಲು 5 ಕಾಳು ಹಾಕಬೇಕು ಕರಳೆ ಸಾರಿಗೆ. ನಿಮಗೆ ಇನ್ನೂ ಹೆಚ್ಚು ಬೇರೆ ಕಾಳು ಬೇಕಂದ್ರೂ ಹಾಕೊಬೋದು. ಇವಾಗ ಇದು ಅವರೇ ಬೇಳೆ, ಇದನ್ನು ಹಾಕೋಣ. ಇದ್ರ ಜೊತೆನೇ ತರಕಾರಿಗಳು ಹಾಕಬೇಕು. ಎಲ್ಲ ಈ ಥರ ದಪ್ಪಗೆ ಹಚ್ಕೊಬೇಕು ತರಕಾರಿನ. ಇಲ್ಲಿ ಬೀನ್ಸ್ ಇದೆ, ಆಲೂಗಡ್ಡೆ, ನವಿಲುಕೋಸು, ಕ್ಯಾರೆಟ್, ಈ ತರಕಾರಿನೂ ಇವಾಗ ಈ ಕಾಳುಗಳ ಜೊತೆ ಮಿಶ್ರಣ ಮಾಡಬೇಕು. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ರಿಚ್ ಆಗಿದೆ. ಈ ಕರಳೆ ಜೊತೆ ಯಾಕೆ ಇಷ್ಟು ಕಾಳು ತರಕಾರಿ ಹಾಕ್ತೀವಿ ಅಂದರೆ, ಕರಳೆ ಹೀಟ್ ಇರುತ್ತೆ, ಅದಕ್ಕೆ ಈ ಥರ ತರಕಾರಿ, ಕಾಳು ಮತ್ತು ಸೊಪ್ಪು, ಮುಂದೆ ಸೊಪ್ಪು ಬರುತ್ತೆ. ಇವಾಗ ಕಾಳು ಮತ್ತು ಇಷ್ಟು ತರಕಾರಿ ಉಪ್ಪು ಹಾಕಿ ಬೇಯಿಸೋಣ. ಆವಾಗಲೇ ನಾವು ಕರಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ, ಇವಾಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು. ಕರಳೆ ಸಾರು ಮಾಡಿದಾಗ ನೀವು ದೊಡ್ಡ ಪಾತ್ರೆನೇ ತೊಗೊಬೇಕು, ಯಾಕಂದರೆ ಇಲ್ಲಿ ತುಂಬ ಪದಾರ್ಥ ಇರುತ್ತಲ್ವ, ಕಾಳುಗಳಿರುತ್ತೆ, ಎಲ್ಲ ಥರ ತರಕಾರಿ ಹಾಕ್ತೀವಿ. ಅದಕ್ಕೆ ನಾವು ಇದರಲ್ಲಿ 10 ಲೀಟ್ರ್ ಕುಕ್ಕರ್ನಲ್ಲಿ ಮಾಡ್ತೀವಿ. ನೀವು ದೊಡ್ಡ ಪಾತ್ರೆ ತೊಗೊಂಡು ಮಾಡಿ. ಇವಾಗ ಲಾಸ್ಟ್ನಲ್ಲಿ 2 ಟೊಮೆಟೊ ಹಾಕೋಣ, ದಪ್ಪದಾಗಿ ಹೆಚ್ಚಿ. ಎಲ್ಲ ಹಾಕಿದ್ದೀವಿ. ಇವಾಗ ತರಕಾರಿ, ಕಾಳು, ಕರಳೆ, ಟೊಮೆಟೊ, ಉಪ್ಪು, ಇನ್ನು 2 ವಿಷಲ್ ಇದನ್ನು ಕೂಗ್ಸೋಣ. ಈಗ ನೋಡಿ, ಪಡವಲಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಅದು ಕಾಳು ಮತ್ತು ತರಕಾರಿ ಜೊತೆ ಕುಕ್ಕರ್ಗೆ ಹಾಕಲಿಲ್ಲ, ಯಾಕಂದರೆ ಇದು ಬೇಗ ಬೆಂದೋಗುತ್ತೆ ಅಂತ. ಇದನ್ನು ಸ್ವಲ್ಪ ಸಪ್ರೇಟಾಗಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಇದ್ರ ಜೊತೆ ಇವಾಗ ಮಸಾಲ ಸ್ವಲ್ಪ ರುಬ್ಕೊಬೇಕು. ಅದಕ್ಕೆ ಈರುಳ್ಳಿನ ಹುರ್ಕೊಳ್ಳೋಣ. ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, 1.5 ಚಿಕ್ಕ ಸೈಜ್. ನೋಡಿ, ಕರಳೆ ಸಾರು ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಪ್ಯಾರಲೆಲ್ಲಾಗಿ ಕೆಲಸ ಮಾಡಬೇಕು. ನೋಡಿ, ಒಂದು ಕಡೆ ಕುಕ್ಕರ್ನಲ್ಲಿ ಕರಳೆ ತರಕಾರಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಪಡವಲಕಾಯಿ ಬೇಯ್ತಾ ಇದೆ. ಇವಾಗ ಇಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಸಮಯ ತೊಗೊಳತ್ತಲ್ವ ಸಾರು ಮಾಡೋಕ್ಕೆ, ಅದಕ್ಕೆ ಈರುಳ್ಳಿ ಜೊತೆ ಇವಾಗ ಒಂಚೂರು ಬೆಳ್ಳುಳ್ಳಿ, ಶುಂಠಿ ಹಾಕೋಣ. ನೋಡಿ, ಇದ್ರ ಜೊತೆ ಅರ್ಧ ಹೋಳು ಕಾಯಿ ತುರಿ ಹಾಕ್ಕೊಬೇಕು, ಹಸಿ ಕಾಯಿ ತುರಿ. 2 ಟೀ ಸ್ಪೂನ್ ಧನಿಯಾ ಪುಡಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟವ್ ಆಫ್ ಮಾಡೋಣ. ಇದೆಲ್ಲ ಚೆನ್ನಾಗಿ ಆರಾದಮೇಲೆ ಇವಾಗ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ರುಬ್ಬಬೇಕು. ಗಸಗಸೆನ ನೀವು ಜಾರ್ಗೆ ಹಾಕ್ಕೊಂಬಿಡಿ. ಅದು ಇಲ್ಲೆಲ್ಲ ಹಾಕಿದ್ರೆ ಮತ್ತೆ ಎಲ್ಲ ಪಾತ್ರೆಗೆಲ್ಲ ಆಗುತ್ತೆ, ಅದಕ್ಕೆ ಜಾರ್ ಒಳಗಡೆ ಹಾಕಿಬಿಟ್ರೆ ಅದು ತಣ್ಣಗಾದ್ಮೇಲೆ ಮಸಾಲೆ ರುಬ್ಬೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಬೇಕು. ನೋಡಿ, ಇವಾಗ ಈ ಹಸಿ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ, ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಅದಕ್ಕೆ ಇವಾಗ ಬದನೆಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಬೇಯಿಸೋ ಬದಲು ಈ ಥರ ಸೆಪ್ರೇಟಾಗಿ ಹಸಿ ಮಸಾಲೆ ಸೆಪ್ರೇಟಾಗಿ ಬೇಯಿಸ್ಕೊಂಡು ಇವಾಗ ಇದಕ್ಕೆ ಸೊಪ್ಪು ಹಾಕೊಳ್ಳೋಣ. 3 ಥರ ಸೊಪ್ಪು: ಕೀರೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು.
ನಿಮಗೆ ಏನಾದರೂ ಬೇರೆ ಸೊಪ್ಪು ಅದು ತಿಂತೀರಾ ಅಂದರೆ ಅಣ್ಣೆ ಸೊಪ್ಪು ಹಾಕೊಬೋದು, ಪಾಲಕ್ ಸೊಪ್ಪು ಹಾಕೊಬೋದು. ನಾವು ಎಷ್ಟು ತರಕಾರಿ ಸೊಪ್ಪು ಹಾಕ್ತೀವೋ ಈ ಕರಳೆ ಸಾರು ಅಷ್ಟೇ ರುಚಿಯಾಗಿರುತ್ತೆ. ಸೊಪ್ಪು ಹಾಕೋಣ. ಇದರಲ್ಲಿ ನಾವು ಕಿರೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ತೊಗೊಂಡಿದ್ದೀವಿ. ಹಸಿ ಮಸಾಲೆ ಜೊತೆ ಸೊಪ್ಪು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಕರಳೆ ಮತ್ತು ಕಾಳು ತರಕಾರಿ ಎಲ್ಲ ಬೇಯಿಸಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಸಾಂಬಾರು ಪೌಡರ್, ತರಕಾರಿ, ಕರಳೆ ಜೊತೆ 2 ವಿಷಲ್ ಕೂಗಿಸಿದ್ದೀವಿ. ಇವಾಗ ಹಸಿ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ಎಷ್ಟು ಸ್ಟೆಪ್ಸ್ ಇದೆ ನೋಡಿ, ಎಲ್ಲ ಸ್ಟೆಪ್ಸು ಇದೇ ಥರ ಫಾಲೋ ಮಾಡಿ, ಆವಾಗ ತುಂಬ ರುಚಿಯಾಗಿರುತ್ತೆ ಸಾರು. ನೋಡಿ ಕರಳೆ ಸಾರು ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ ತಯಾರಾಗಿ. ಇವಾಗ ಕೊನೆಯದಾಗಿ ಒಂದು 1/4 ಲೀಟ್ರ್ ಹಾಲು ಹಾಕೋಣ, ಕಾಯಿಸಿರೋ ಹಾಲು. ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀವಿ, ಯಾಕಂದರೆ ನಾವು ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕೊಡ್ತೀವಿ. ಇದು ವರ್ಷಕ್ಕೆ 1-2 ಸಲ ಮಾತ್ರ ಮಾಡೋದು ಈ ಮಾನ್ಸೂನ್ ಸೀಸನ್ನಲ್ಲಿ. ಸೊ ನೀವೂ ಅಷ್ಟೇ ಸೀಸನ್ ಇದ್ದಾಗ ಈ ಕರಳೆ ಸಾರು ಮಾಡಿಕೊಂಡು ಎಷ್ಟು ಪೌಷ್ಟಿಕಾಂಶ ಇರುತ್ತೆ, ತಿನ್ನಿ, ಆರೋಗ್ಯಕರವಾಗೂ ಇರುತ್ತೆ ಇದು. ಇದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸೋಣ. ಈಗ ಹಾಲಾಯಿತು, ಬೆಣ್ಣೆ, ಇದು ಮನೇಲೇ ಮಾಡಿರೋ ಬೆಣ್ಣೆ. ನೀವು ಅಂಗಡಿಯಿಂದ ತಂದು ಹಾಕಿದ್ರು ಓಕೆ, ಬೆಣ್ಣೆ ಹಾಕೋಣ, ರುಚಿ ಇರುತ್ತೆ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಕಾಯ್ದಿದೆ ನೋಡಿ, ಅಲ್ಲಿ ಕಲ್ಲು ಕೂಡ ಕಾಯ್ತಾ ಇದೆ ಬಿಸಿಯಾಗೆ. ಇಲ್ಲಿ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಆ ಕಲ್ಲು ಇದಕ್ಕೆ ಮಿಕ್ಸ್ ಮಾಡೋಣ. ಇವಾಗ ಈರುಳ್ಳಿ, ಕರ್ಬೇವಿನ ಸೊಪ್ಪು ನೋಡಿ. ಇವಾಗ ಕಾಯಿಸಿದ ಕಲ್ಲನ್ನ ಈಗ ಒಗ್ಗರಣೆ ಹಾಕೋಣ. ನೋಡಿರ ಹೊಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಸ್ಮೋಕಿ ಫ್ಲೇವರ್ ನೋಡಿ, ಈ ಥರ ಇರಬೇಕು. ಇದನ್ನು ನಾವು ಇವಾಗ ಸಾರಿಗೆ ಹಾಕೋಣ. ನೋಡಿ ಸಾರು ಕುದೀತಾ ಇರೋದಕ್ಕೂ ಈ ಸ್ಮೋಕಿ ಫ್ಲೇವರ್, ಕಲ್ಲಿಂದ ಒಗ್ಗರಣೆ ಹಾಕಿರೋದಕ್ಕೂ ಪರ್ಫೆಕ್ಟ್ ಒಗ್ಗರಣೆ ಅನ್ನೋದಿದೆ. ಏನು ಹೇಳ್ತೀರಾ ಸ್ನೇಹಿತರೆ? ನೋಡಿ ಎಲ್ಲ ಸೊಪ್ಪು, ಕಾಳು, ತರಕಾರಿ, ಇದು ಕರಳೆ. ಅದಕ್ಕೆ ಕರಳೆ ಈ ಥರ ಸ್ವಲ್ಪ ನೀವು ರೌಂಡಾಗೆ ಈ ಉದ್ದದಾಗ ಹಚ್ಕೊಂಡ್ರೆ ನಿಮಗೆ ಬಾಯಿಗೆ ಸಿಗುತ್ತೆ. ತುಂಬ ಸಣ್ಣದಾಗೆ ಅದನ್ನು ಕೊಚ್ಚಬಾರ್ದು. ನೀವು ಮನೇಲಿ ಕರಳೆ ಸಾರು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.